Hi guys, good morning. Papa. Hi guys, good morning. Hi guys, good morning. Kikin walking ಬಿಟ್ಟಿದ್ದೀವಿ ಹೇಳು. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಚೆ ಇವಾಗ ಟೈಮ್ 9:30 ಆಗಿದೆ. ಸಂಡೇ ಅಲ್ಲ, ಸೊ ಆರಾಮಾಗಿ ಎದ್ದಿದ್ದೀವಿ ಎಲ್ಲರೂ ಕೂಡ. ನಾನು, ಪಾಪು, ಕಿಕ್ಕಿ 3 ಜನ ವಾಕಿಂಗ್ ಬಂದಿದ್ದೀವಿ. ಆಯ್ತಾ ಕಿಕ್ಕಿ ಎಲ್ಲ? ಕಿಕ್ಕು ಬಾಯ್ಲಿ ಬಾಯ್ಲಿ ಬಾರಿ ಇಲ್ಲಿ. ಚಿನ್ನು ಜನಗಣಮನ ಹೇಳು. ಜನಗಣಮನ ಹೇಳು, ಸ್ಕೂಲಲ್ಲಿ ಹೇಳ್ತೀನಿ. ಬೇಗ ಹೇಳಪ್ಪ. ಹೆಂಗೆ ಹೇಳೋದು ನೀನು ಸ್ಕೂಲಲ್ಲಿ ನಿಂತ್ಕೊಂಡು? ಹೆಂಗೆ ಹೇಳೋದು ನೀನು ಸ್ಕೂಲಿಗೆ ಹೋಗ್ತೀಯಲ್ಲ, 9 ಗಂಟೆಗೆ ಹೋಗ್ತೀಯಲ್ಲ ಸ್ಕೂಲಿಗೆ, ಅವಾಗ ಹೆಂಗೆ ಹೇಳ್ತಾ ಇರ್ತೀಯ? ಹಿಂಗೆ ಇಟ್ಕೊಂಡು ಕೈ ಹಿಂಗೆ ಇಟ್ಕೋಬೇಕು ಕೈ, ಹಂಗಂಗೆ ಹೇಳಬಾರ್ದು. ಹೇಳು. ಬಿಡಪ್ಪ ನೀನು ದಡ್ಡಿ ಎಲ್ಲ, ನಾನು ಚಿಂಕು ಹತ್ರ ಹೇಳಿಸ್ತೀನಿ. ಚಿಂಕು ಜಾಣಿ. ಹೇಳು, ಅಲ್ಲಿ ನಿಂತ್ಕೊಂಡು ಹೇಳು. ಹಿಂಗೆ ನಿಂತ್ಕೊಂಡು ಹೇಳು, ಅಲ್ಲಿ ನಿಂತ್ಕೊಂಡು. ಹಾಂ, ಬಲಗೈಯಲ್ಲಿ ಹೇಳಪ್ಪ. ಬಲೂನ್ ಕೊಡ್ತೀನಿ, ಫಸ್ಟ್ ಇಲ್ಲಿ ಹೇಳು. ಜಯ ಭಾರತ ಜನನೀಯ ತನು ಜಾತೆ. ಎಲ್ಲಿ ನಿಂತ್ಕೊಂಡು ಹೇಳ್ತೀಯಾ? ಹೆಂಗೆ ನಿಂತ್ಕೊಂಡು ಹೇಳ್ತೀಯ ಹೇಳು. ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ನಾನೇ ಮಾಡಿದ್ದೆ. ಅದಾದಮೇಲೆ ನಮ್ಮ ಮಮ್ಮಿ ಮಾಡಿದ್ದು ಕಡಲೆ ಸಾಂಬಾರಿತ್ತು. ಅದ್ರ ಜೊತೆ ಅಕ್ಕಿ ರೊಟ್ಟಿನೂ ಮಾಡಿಕೊಂಡು ತಿಂತಾಯಿದ್ದೀವಿ. ಅಕ್ಕಿ ರೊಟ್ಟಿ ಕಡಲೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗಾಗಿ ನಂದು ಅಕ್ಕಿ ರೊಟ್ಟಿ ಹಿಂಗೆ ಶೇಪೇನಿರಲ್ಲ, ಬಟ್ ಟೇಸ್ಟ್ ವೈಸ್ ನನಗೆ ಈ ಥರನೇ ತುಂಬ ಇಷ್ಟ. ಅಂದರೆ ಇದಕ್ಕೆ ಬೇರೆ ಏನೂ ಮಿಕ್ಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ನಮ್ಮ ಮಮ್ಮಿ ಅಂದರೆ ಇದಕ್ಕೆ ಸ್ವಲ್ಪ ಅನ್ನ ಎಲ್ಲ ಮಿಕ್ಸ್ ಮಾಡ್ತಾರೆ. ನಾನು ಅದೆಲ್ಲ ಏನೂ ಮಿಕ್ಸ್ ಮಾಡಲ್ಲ. ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ಟಲ್ಲೇ ನಾನು ಮಾಡ್ತೀನಿ. ಮತ್ತು ನನಗೆ ಶೇಪ್ ಹೀಗೆ ರೌಂಡಿಗೆ ಬರಬೇಕಂತೇನಿಲ್ಲ, ಈ ಥರ ಹಿಂಗೆದ್ರೂ ಓಕೆ, ಬಟ್ ಟೇಸ್ಟ್ ನಂಗೆ ಅದೇ ಥರ ಇರಬೇಕಷ್ಟೇ. ಒಂಚೂರು ಎಲ್ಲ ಸಾಂಬಾರು, ಕಡಲೆ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು. ಐ ಜಸ್ಟ್ ಲವ್ ಅಕ್ಕಿ ರೊಟ್ಟಿ ಮತ್ತು ಕಡಲೆ ಸಾಂಬಾರು, ಅಥವಾ ಅದ್ರ ಜೊತೆಗೆ ಯಾವುದಿದ್ರೂ ಐ ಲವ್ ಇಟ್ ತಿನ್ನೋದಕ್ಕೆ. ಪಾಪುಗೋಸ್ಕರ 2 ಪಾಂಪ್ಲೆಟ್ ಫಿಶ್ನ ತರಿಸಿದ್ದೆ. ಇದು 2 ಮೀನಿಗೆ 350 ರೂಪಾಯಿ ಆಗುತ್ತೆ. ಇದ್ರದ್ದು 1 kg ಬಂದು 1900 ಮೇಲೇ ಇರುತ್ತೆ ಯಾವಾಗ್ಲೂ. ಅದಾದಮೇಲೆ ಸ್ವಲ್ಪ ಚಿಕನ್ ತೊಗೊಂಡು ಬಂದಿದ್ದೆ. ಚಿಕನ್ನು ಇದು ಸೋಮುಗೆ, ಓಕೆನಾ, ನನಗೆ ಮತ್ತು ಪಾಪುಗೆ ಫಿಶ್ಶು. ಆದಷ್ಟು ಇದನ್ನು ನನಗೇನು ಗೊತ್ತಾ, ನಾನ್ ವೆಜ್ ನಾನು ತುಂಬ ಕ್ವಿಕ್ಕಾಗಿ ಮಾಡ್ತೀನಿ. ನನಗೇನೂ ಪ್ರಾಬ್ಲಮ್ ಇಲ್ಲ. ಎಷ್ಟು ಜನ ಬಂದರೂ ನಾನ್ ವೆಜ್ ಕುಕ್ಕಿಂಗ್ ನನಗೆ ಏನೂ ಇದಾಗಲ್ಲ. ವೆಜ್ಜೂ ಫಾಸ್ಟಾಗಿ ಮಾಡ್ತೀನಿ, ಬಟ್ ವೆಜ್ಜು ಕಂಪೇರ್ ಮಾಡಿದ್ರೆ ಇದಕ್ಕಿಂತ ತುಂಬ ಅದಕ್ಕೆ ಅದು ಇದು ಏನೇನೋ ಹಾಕಬೇಕಾಗತ್ತೆ ಅಲ್ವಾ, ಹಂಗಾಗಿ. ಬಟ್ ನಾನ್ ವೆಜ್ಜಲ್ಲಿ ಹಂಗಲ್ಲ, ಪರ್ಟಿಕ್ಯುಲರಾಗಿ ಇಂತಿಂಥದ್ದಂತ ಇರುತ್ತೆ, ಮಾಡಿಬಿಡೋದು. ಇದು ಇವಾಗ ಸೈಡಲ್ಲಿ ಕುದೀತಾ ಇದೆ, ಆರಾಮಾಗಿ ಕುದೀಲಿ. ಇದು ಒಂದು ಸ್ವಲ್ಪ ಗೊಜ್ಜು ಡ್ರೈ ಥರ ಅಷ್ಟೇ. ಇದು ಸೋಮುಗೆ ಮಾಡಿಕೊಡ್ತಾಯಿದ್ದೀನಿ. ಈ ಕಡೆ ನೋಡಿ, ಕ್ರ್ಯಾಬ್ ತೊಗೊಂಡು ಬಂದಿದ್ದೆ. ನನ್ನ ಪಾಪುಗೆ, ಅವಳಿಗೆ ಖಾರ ಎಲ್ಲ ಏನೂ ಹಾಕಲ್ಲ. ಇದು ಕ್ರ್ಯಾಬಿಗೆ ನಾನು ಮಾಡ್ಕೊಂಡ್ರೆ ಮಸಾಲ. ನಾನು ತುಂಬ ವೀಡಿಯೋದಲ್ಲಿ ರೆಸಿಪಿ ಎಲ್ಲ ತೋರಿಸಿದ್ದೀನಿ, ನೀವು ಚೆಕ್ ಮಾಡಿಲ್ಲ ಅಂದರೆ ನನ್ನ ಹಳೆ ವೀಡಿಯೋಸ್ಗಳನ್ನ ದಯವಿಟ್ಟು ಒಂದು ಸರಿ ನೋಡಿ. ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳಿದೆ, ಕುಕ್ಕಿಂಗ್ ವ್ಲಾಗ್ಗಳು ತುಂಬ ಇದೆ ನನ್ನ ವೀಡಿಯೋದಲ್ಲಿ. ನೀವು ಒಂದು ಸರಿ ಅದನ್ನು ಚೆಕ್ ಮಾಡಿ. ಇದರಲ್ಲೇನು ರೆಸಿಪಿ ನಾನು ತೋರ್ಸೋಕ್ಕೆ ಹೋಗಿಲ್ಲ, ಬಟ್ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನೇನಿಲ್ಲ, ಮೆಣಸು ಮತ್ತು ಖಾರದ ಪುಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದಾದಮೇಲೆ ಶುಂಠಿ ಒಂಚೂರು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಇಷ್ಟು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ನೀವು ರುಬ್ಬಿಟ್ರೆ ಮುಗೀತು. ಇದಕ್ಕೆ ಅಷ್ಟೇ, ಇನ್ನೇನಿರಲಿಲ್ಲ. ಈ ಫಿಶ್ಶು ಸೀ ಫುಡ್ಗಳಿಗೆ ನೋಡಿ ಯಾವಾಗಲೂ ಮಸಾಲೆ ಏನು ಚೇಂಜ್ ಆಗೋಲ್ಲ. ಕ್ರ್ಯಾಬಿಗಾಗಲಿ ಅಥವಾ ಫಿಶ್ಶಿಗಾಗಲಿ ಮಸಾಲೆ ಏನು ಚೇಂಜ್ ಆಗೋಲ್ಲ. ಇನ್ನು ಫಿಶ್ಶಿಗೆ ಸ್ವಲ್ಪ ಮಸಾಲೆ ಕಮ್ಮಿನೇ ಇರುತ್ತೆ, ಕ್ರ್ಯಾಬಿಗೇನು ಅಂತ ಏನು ಚೇಂಜ್ ಆಗೋಲ್ಲ. ಮಾಮೂಲಿ ಉಪ್ಪು ಖಾರ ಹುಳಿ ಬಿದ್ದರೆ ಸಾಕು, ಇದು ಚೆನ್ನಾಗಿರುತ್ತೆ. ಈವನ್ ಫಿಶ್ ಸಾಂಬಾರು ಅದೇ ಥರನೇ ಇರುತ್ತೆ, ಉಪ್ಪು ಖಾರ ಹುಳಿ 3 ಬೀಳಬೇಕು ಚೆನ್ನಾಗೆ, ಅಷ್ಟೇ, ಇನ್ನೇನಿಲ್ಲ. ಬಟ್ ಫಿಶ್ಶಿಗೆ ಏನಂದರೆ ಅವಳಿಗೆ ನಾವು ಖಾರ ಹಾಕಿದ್ರೆ ಅವಳು ತಿನ್ನೋದಿಲ್ಲ, ಆಯಿತಾ. ಇನ್ನೊಂದು, ಆಮೇಲೆ ಮುಳ್ಳಿರೋ ಅಂಥ ಫಿಶ್ ತೊಗೊಬರಲ್ಲ ನಾನು.
ಇದು ಪಾಂಫ್ರೆಟ್ ಫಿಶ್ ತುಂಬ ಕಾಸ್ಟ್ಲಿ, ಬಟ್ ಸ್ಟಿಲ್ ಅದೇನೆಂದರೆ ಮುಳ್ಳಿರಲ್ಲ ಏನಿರಲ್ಲ, ಮತ್ತು ಆ ಮೀಟ್ ಕೂಡ ಒಳ್ಳೆಯದು ಅಂತ. ಸ್ವಲ್ಪ ಸಿಲ್ವರ್ ಫಿಶ್ ಎಲ್ಲ ಅವಾಯ್ಡ್ ಮಾಡ್ತೀವಿ ಮನೇಲಿ. ಸಿಲ್ವರ್ ಫಿಶ್ಶು ನಂಜು, ಅದು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸಿಲ್ವರ್ ಫಿಶ್ ತರೋದಿಲ್ಲ, ಯಾವುದೇ ಥರದ್ದು ಸಿಲ್ವರ್ ಫಿಶ್ ಆದ್ರೂ ತರಲ್ಲ. ಹಾಗಾಗಿ ಇದು ಪಾಂಫ್ರೆಟ್ ಫಿಶ್ ಬಂದು ತುಂಬ 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 ಒಳ್ಳೆಯದು. ಹಾಗಾಗಿ ಅದನ್ನು ಅವಳಿಗೋಸ್ಕರ ತೊಗೊಂಬಂದಿರೋದು. ಮತ್ತು ಅವಳು ಇವಾಗ ನಾನ್ ವೆಜ್ ಚೆನ್ನಾಗೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಏನೇ ಕೊಟ್ಟರು ನಾನ್ ವೆಜ್ಜಲ್ಲಿ ಅವಳು ಏನೂ ಬೇಡ ಅಂತ ಹೇಳಲ್ಲ. ಬಟ್ ವೆಜ್ಜೇ ನಮಗೆ ಅವಳಿಗೆ ಅದು ಇದು ತಿನ್ಸೋದಕ್ಕೆ ಭಾರಿ ಕಷ್ಟ. ಎಲ್ಲದನ್ನೂ ತಿನ್ಸೋಕ್ಕಾಗಲ್ಲ, ವಿತೌಟ್ ಸ್ಪೈಸಿ ಮಾಡೋಕ್ಕಾಗಲ್ಲ. ಅದೆಲ್ಲ ಪ್ರಾಬ್ಲಮ್ಮು ಇವಾಗ ಅವಳಿಗೆ ಫುಡ್ಡಲ್ಲಿ ನಾವು ಇವಾಗ ಕೊಡುವಾಗ. ಹಂಗೆ ಬಟ್ ಹಂಗೆ ಮಾಡಬೇಡಿ, ಎಲ್ಲದನ್ನೂ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ, ಎಲ್ಲದನ್ನೂ ಕೊಡಿ. ಕೆಲವೊಂದು ಮಕ್ಕಳು ನೀವು ಏನೇ ಮಾಡಿದ್ರು, ಇವಾಗ ನಾನು ವೆರೈಟಿ ಟ್ರೈ ಮಾಡಿಲ್ಲ ಅನ್ನಂಗೇನಿಲ್ಲ. ಎಲ್ಲ ಥರ ವೆರೈಟಿ ನಾವು ಅವಳು ಚಿಕ್ಕ ಮಗು ಇದ್ದಾಗಿನ ಟ್ರೈ ಮಾಡಿದ್ದೀವಿ. ಬಟ್ ದೇ ಆರ್ ವೆರಿ ಪರ್ಟಿಕ್ಯುಲರ್. ಇವಾಗ ನಮ್ಮ ಸೋಮು ನೋಡೋಕೆ ಹೋದರೆ ಅವ್ರದ್ದು ಜೆನೆಟಿಕಲ್ಲು ಅವರು ಅಷ್ಟೇ ಇದು ಮಾಡಲ್ಲ. ಅವ್ರು ತುಂಬ ಪರ್ಟಿಕ್ಯುಲರ್ ಊಟದ ವಿಷಯದಲ್ಲಿ. ಹೀಗೆ ಹಂಗೆ ಅಂದರೆ ಸ್ಪೈಸಿ ಇರಬಾರ್ದು, ಸ್ಪೈಸಿ ಇದ್ದರೆ ತಿನ್ನೋದಿಲ್ಲ ಊಟ. ಅದೇ ಥರನೇ ಸೇಮ್ ಇವಳು ಹಾಗೆ ಇರೋದು, ಆಯಿತಾ. ಕೆಲವೊಬ್ಬರು ಹಾಗೇ ಜೆನೆಟಿಕಲಿ ದೇ ಡೋಂಟ್ ಲೈಕ್ ಸ್ಪೈಸಿ ಫುಡ್ಡು ಆ ಥರ ಹಂಗಿರ್ಬೋದು. ಅವಳೇನು ಅಂಥ ಫುಡ್ಡಿನೂ ಅಲ್ಲ, ನಾನು ನೋಡ್ದಂಗೆ ಅಂಥ ಫುಡ್ಡಿನೂ ಅಲ್ಲ. ಸೊ ಎಲ್ಲ ಥರ ಟ್ರೈ ಮಾಡೋದು ನಾನಂತೂ ಮಾಡ್ತಾಯಿರ್ತೀನಿ. ಸ್ಪೆಷಲಿ ನಾನು ಫಿಶ್ಗಳು ಜಾಸ್ತಿ ಕೊಡ್ತೀನಿ ಅವಳಿಗೆ. ಫಿಶ್ಶು, ಅದಾದಮೇಲೆ ಕಾಲು ಸೂಪು, ಕಾಲು ಇದ್ದು ಈ ಥರದ್ದು ನಾನು ಜಾಸ್ತಿ ಕೊಡ್ತೀನಿ ಅವಳಿಗೆ. ಕಾಲು ಸೂಪು ಕಾಲೆಲ್ಲ ಮಾತ್ರ ಒಂದು 15-20 ವಿಷಲ್ ಹೊಡಿಸ್ಬಿಡ್ತೀನಿ. ಚೆನ್ನಾಗಿರುತ್ತೆ, ಮೆತ್ತಗೆ ಬೆಂದಿರುತ್ತೆ, ತಿನ್ಕೋತಾಳೆ ಆರಾಮಾಗೆ. ಏನಾಯಿತು ಏನಾಯ್ತು? ಯಾಕೆ ಹಿಂಗೆ ಕೋಪಿಸ್ಕೊಂಡಿದ್ಯಾ? ವಾಟ್ ಹ್ಯಾಪನ್ ಪಾಪ? ಕಮ್ ಹಿಯರ್. ವಾಟ್ ಹ್ಯಾಪನ್? ಟೆಲ್ ಮಿ. ಏನಾಯಿತು? ಏನಾಯಿತು? ಬಾಯಿಲಿ. ಇವಾಗ ಹೇಳಿ, ಏನಾಯಿತು? 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 ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಹೇಳಿ ಪ್ಲೀಸ್, ಪ್ಲೀಸ್ ತಕ್ಷವಿ. ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ವೈ? ಓಕೆ, ಸಾರಿ ಸಾರಿ ಸಾರಿ. ಓಕೆ. I love you. I love you. Say I love you. Okay, say I love you. Say I love you. Kissy, mama kissy. Thank you. ಯಾರದು? ಆ್ಯಂಡ್ ಸಡನ್ಲಿ ಐ ಕ್ರೇವ್ ಫಾರ್ ಜೋಳ. ಎಲ್ಲಿಗೆ ಬಂದಿದ್ದೀವಿ ನೋಡಿ, ಬರೀ ಒಂದು ಜೋಳ ತಿನ್ನೋದಕ್ಕೆ. ಕನಕಪುರ ರೋಡಿಂದ ನಾವು ಆಲ್ಮೋಸ್ಟ್ ಟೋಲ್ವರೆಗೂ ಬಂದಿದ್ದೀವಿ. ಅಷ್ಟು ದೂರದವರೆಗೂ ಟ್ರಾವೆಲ್ ಮಾಡಿದ್ದೀವಿ. ಹತ್ತತ್ರ 20 ಕಿಲೋಮೀಟ್ರ್ ಬರೀ ಜೋಳ ತಿನ್ನೋದಕ್ಕೋಸ್ಕರ ಕರ್ಕೊಂಬಂದಿದ್ದೀನಿ ಸೋಮುನ ನಾನು. ಏನಂದರೆ ನಾನೊಂಥರ ಹಾಗೆ, ನನಗೆ ಏನಾದರೂ ಒಂದು ಕ್ರೇವಿಂಗ್ ಆಗಿಬಿಟ್ರೆ ಅದು ತಿನ್ನಬೇಕು ಅಂತ ಆಸೆ. ಎಲ್ಲದಕ್ಕೂ ಆಗಲ್ಲ ನಂಗೆ ಆ ಥರ. ಇದಷ್ಟೇ. ಇವಾಗ ಎಷ್ಟೋ ಜನ ಇಲ್ಲಿಂದ ಎಲ್ಲೆಲ್ಲೋ ಬಿರಿಯಾನಿ ಹುಡ್ಕೊಂಡು ಹೋಗೋದು ಹಾಗೆಲ್ಲ ಮಾಡ್ತಾರೆ. ನನಗೆ ಆ ಥರ ಎಲ್ಲ ಆಗಲ್ಲ. ಐ ಜಸ್ಟ್ ಕ್ರೇವ್ ಫಾರ್ ಜೋಳ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಪರ್ಟಿಕ್ಯುಲರಾಗಿ ಬೇರೆ ಊಟ ಅನ್ನೋ ಥರ ಏನಿಲ್ಲ. ಓಕೆನಾ? ಸೊ ಇವಾಗ ಹೊರಟ್ವಿ. ಅಲ್ಲಿಂದ ಆನ್ ದಿ ವೇ ಬರುವಾಗ ಒಂದು 3 ಜೋಳ ಆರಾಮ್ಸೆ ತಿಂದೆ. 3 ಜೋಳ ತಿಂದುಬಿಟ್ಟು ಮನೆಗೂ ಪಾರ್ಸೆಲ್ ತೊಗೊಂಡು ಬಂದೆ. ಆ ಥರ ಅಲ್ಲಿಂದ ಬರ್ತಾ ಇದೊಂದು ಪಾರ್ಕ್ ಕಾಣಿಸ್ತು. ನನ್ನ ಮಗಳು ಜಿರಾಫೆ ನೋಡಬೇಕು ಅಂತ ಹೇಳ್ತಾಯಿದ್ಲು. ಹಾಗಾಗಿ
ಅವಳನ್ನ ಕಾರ್ ಆ ಕಡೆ ಆಪೋಸಿಟ್ ರೋಡಿಂದ ಈ ಕಡೆ ತಂದು ಇದು ಮಾಡಿದ್ರು. ನಮ್ಮ ಸೋಮು ಅದೇ ಹೇಳ್ತಾಯಿದ್ರು, ಎಷ್ಟು ಪರ್ಟಿಕ್ಯುಲರ್ ಇದ್ದಾಳೆ ಅಂದರೆ ಅವಳು, ನಿಮಗೆ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ಗೊತ್ತಾಗತ್ತೆ. ಅವಳಿಗೇನಂದರೆ ಹಠ ಮಾಡಲ್ಲ ಅವಳು, ಶಿ ಈಸ್ ವೆರಿ ಪರ್ಟಿಕ್ಯುಲರ್. ಅಂದರೆ ಅವಳು ಏನಾದರೂ ಅಂದ್ಕೊಂಡಿರ್ತಾಳಲ್ವ, ಅದು ಆ ಟೈಮಲ್ಲಿ ಕಾಣಿಸ್ಬೇಕು. ಅದು ನೋಡಿಬಿಟ್ಟು ನಾವು ಪ್ರಾಮಿಸ್ ಮಾಡಿರ್ತೀವಲ್ಲ, ಅದನ್ನು ಅವಳಿಗೆ ಬಿಡಬಾರ್ದು. ಪ್ರಾಮಿಸ್ ಮಾಡಿದರೆ ನಂಗೆ ಅದನ್ನು ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಆ ಥರ ಒಂದು ಇದು ನಮ್ಮ ಸೋಮು ಅದೇ ಹೇಳ್ತಾಯಿದ್ರು, ಇವಾಗಿನ ಮಕ್ಳನ್ನ ಹೆಂಗೆ ಇವ್ರ ಡಿಮ್ಯಾಂಡೆಲ್ಲ ನಾವು ಫುಲ್ಫಿಲ್ ಮಾಡೋದು, ಇವಳೇನು ಇಷ್ಟಿದು ಮಾಡ್ತಾಳೆ, ನಾನೇ ಹಠ ಅಂದರೆ ಇವಳು ನನಗಿಂತ ಹಠ ಮಾಡ್ತಾಳಲ್ಲ ಸಿಕ್ಕಾಬಟ್ಟೆ ಅಂತ ಹೇಳ್ತಾಯಿದ್ರು. ನಿನ್ನ ಮಗಳಲ್ವ ಅದಕ್ಕೆ ಹಂಗೆ ಇದ್ದಾಳೆ ಬಿಡು ಅಂತ ಅಂತಿದ್ದೆ ನಾನು. ಸೇಮ್ ಟು ಸೇಮ್ ನಮ್ಮ ಸೋಮು ಏನಿದ್ದಾರೆ ಅವ್ರದ್ದು ತದ್ರೂಪ ಅವಳು. ಅಂದರೆ ಯಾವುದೊಂದು ಅಥವಾ ಅವಳ ಬಿಹೇವಿಯರ್ ಆಗಲಿ ಏನೋ ಅಷ್ಟೇ, ಅವ್ರು ಮಾತಾಡೋ ಸ್ಟೈಲಲ್ಲಾಗಲಿ ಪ್ರತಿಯೊಂದರಲ್ಲೂ ಅಷ್ಟೇ ಪಾಯಿಂಟ್ ಟು ಪಾಯಿಂಟ್ ಇವಾಗಲೇ ಹಾಕೋದಕ್ಕೆ ಕಲ್ತ್ಬಿಟ್ಟಿದ್ದಾಳೆ. ಅಷ್ಟು ಚಂದ ಇವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳು ಅಷ್ಟು ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ ತೊದಲು ಮಾತು. ಬಟ್ ಇದು ಒಂಥರ ಇವಳು ಹೆಂಗೆ ಅಂದರೆ ಏನು ನೆನಪಿನ ಶಕ್ತಿ ಜಾಸ್ತಿ ಇದೆ ಅನಿಸುತ್ತೆ. ಏನು ಹೇಳಿದ್ರು ಅದಕ್ಕೆ ಪಾಯಿಂಟ್ ಹಾಗೆ ಕೇಳ್ತಾಳೆ. ಅದು ನಾನು ಇಟ್ಟೋಗಿದ್ನಲ್ಲ ಎಲ್ಲಿ, ಅದು ನಾನು ಅಲ್ಲಿಟ್ಟಿದ್ನಲ್ಲ ಅದೆಲ್ಲಿ, ಇಲ್ಲಿಟ್ಟಿದ್ನಲ್ಲ ಇದೆಲ್ಲಿ, ಅದೇನು ಮಾಡಿದ್ರಿ, ಇದೇನು ಮಾಡಿದ್ರಿ, ಅಲ್ಲಿ ಯಾಕೆ ಬಿಟ್ರಿ ನನ್ನ, ಇಲ್ಲಿ ಯಾಕೆ ಬಿಟ್ರಿ ಅಂತ ನಮಗೆ ಕ್ವಶನ್ ಮಾಡ್ತಾಳೆ. ಆ ಥರ ಹಂಗೆ ಮಾಡ್ತಾಳೆ. ಇವಾಗ ಡಿಮ್ಯಾಂಡ್ ಜಾಸ್ತಿ ಇವಾಗಿನ ಮಕ್ಕಳದ್ದು. ಇಲ್ಲ ಬೀಳಲ್ಲ, ಫೋಟೋ ತೆಗಿತೀನಿ ನಾನು. ಕೂಚ ಏನಾಗಲ್ಲ, ಕೂಚ ಬಂಗಾರಿ. ಸರಿ ಬಾ ಹಂಗಾರೆ ಹೋಗೋಣ. ಹೋಗ್ವಾ ಅಲ್ಲೇನಾರು ತಿನ್ನೋಣ ಬಾ, ಬೇಗ ನಿಂಗೆ ಏನಾರು ಕೊಡಿಸ್ತೀನಿ. ಕಮ್ ಬಾ 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 ಬಾ. ಅದು ಇವಾಗ ಜಿರಾಫೆ ಹೋಯ್ತು, ಮಲ್ಕೊಳ್ಳೋಕೆ ಹೋಗುತ್ತೆ, ನಾವು ಮಲ್ಕೊಳ್ಳೋಣ ಬಾ. ಅಲ್ಲಿಂದ ನಾವು ಮನೆ ಹತ್ರ ಬಂದ್ವಿ. ಆ್ಯಂಡ್ ಈ ನಡುವೆ ನಮ್ಮದು ಸ್ಯಾಟರ್ಡೆ ಸಂಡೇ ಶೆಡ್ಯೂಲ್ ತುಂಬ ಟೈಟ್ ಶೆಡ್ಯೂಲ್. ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಫ್ರೀನೇ ಇರಲ್ಲ. ಇವತ್ತೇ ಸಂಡೇ ಏನೋ ಒಂದು ಸ್ವಲ್ಪ ಫ್ರೀ ಸಿಕ್ಕಿತ್ತು, ಹಂಗಾಗಿ ಆಚೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸಂಜೆ ಹೋಗ್ಬಿಟ್ಟು ನಾವು ಬಂದಿದ್ದು ಅಷ್ಟೇ. ಅದು ಬಿಟ್ಟರೆ ಹೇಳ್ತೀನಿ ಕಮಿಂಗ್ ಡೇಸಲ್ಲಿ ನಿಮಗೆಲ್ಲ ಗೊತ್ತಾಗುತ್ತಲ್ವ, ಆರಾಮ್ಸೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂತ ಬಿಗ್ ಟಾಪ್ ಸೀಕ್ರೆಟ್ ಏನಿಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮಾಡ್ಕೊಳ್ಳೋ ಅಂಥ ಟೈಮ್ ಬಂದಾಗ. ಓಕೆನಾ? ಈಗ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಯಾಕಂತ ಗೊತ್ತಿಲ್ಲ, ಇವತ್ತಂದು ನಮ್ಮ ತಕ್ಷವಿ ತುಂಬ ಹಠ ಮಾಡ್ತಿದ್ದಾಳೆ. ಏನು ನೋಡಿದ್ರು ಅದೆಲ್ಲ ಬೇಕು ಬೇಕು ಅಂತ ಹೇಳ್ತಾಳೆ. ನೋಡಿ ಇವಾಗ ಅಲ್ಲೆಲ್ಲೋ ಯಾವುದೋ ಟೆಂಪಲ್ ಹತ್ರ ಅಲ್ಲಿ ಜಿರಾಫೆ ನೋಡ್ಕೊಂಡು ಬಂದ್ವಾ, ಜಿರಾಫೆ ಬೇಕೇ ಬೇಕು ಅಂತ ಮನೆ ಹತ್ರ ಹೋಗಿ ಮನೆಯಿಂದ ಒಳಗೆ ಹೋಗ್ಬಿಟ್ಟಿಲ್ಲ. ಅಲ್ಲಿಂದ ಮತ್ತೆ ತಿರ್ಗಾ ಅವರಪ್ಪ ಆಚೆ ಕರ್ಕೊಂಬಂದ್ಬಿಟ್ಟು ಈ ಜಿರಾಫೆ ಹುಡುಕಿ ಕೊಟ್ಟಿದ್ದಾರೆ ಪಾಪ. ಅಲ್ಲಿ ಇವಾಗ ಟೆಂಪಲ್ ಹತ್ರ ನೋಡ್ಕೊಂಡು ಬಂದ್ವಲ್ಲ, ಬೇಕೇ ಬೇಕು ಜಿರಾಫೆ ಅಂತ ಹಠ ಮಾಡಿಸ್ಕೊಂಡ್ಲು. ಈಗ ಇಲ್ಲಿ ಶಾಪಿಂಗಿಗೆ ಕರ್ಕೊಂಡು ಬಂದರೆ ಇಲ್ಲಿ ಇವಾಗ ಕುತ್ಕೊಂಡಿದ್ದಾಳೆ. ಕಿಂಡರ್ ಜಾಯ್ ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಅದನ್ನು ಬರ್ತಾ ಇದ್ದಾರೆ ಸೋಮು. ಈಗ ಖುಷಿನಾ ನಿಂಗೆ ಪಾಪಾ? ಆರ್ ಯು ಹ್ಯಾಪಿ? ಕೂತ್ಕೋ ಕೆಳಗೆ. ಏನ್ ನೀವು ರಾಂಗ್ ಆಗಿರುತ್ತೆ ಅನ್ನಿದ್ದೀರಾ ಕಣ್ರಿ. ಇದಲ್ಲ ರೌಂಡ್ ಗುಂಡುಗಿರುತ್ತಲ್ಲ, ಅದು ಗುಂಡುಗಿರ್ತದಲ್ಲ ಅದು ಕಣ್ರಿ, ಇದಲ್ಲ. ರೌಂಡ್ಗಿರೋದಾ? ಯಾವ್ದು ಯಾವ ತರ ಇರುತ್ತೆ ಹೇಳೋದು? ಅವಳು ಎಷ್ಟು ಪರ್ಟಿಕ್ಯುಲರ್ ಇದ್ದಾಳೆ ಅಂತ. ಅವರಪ್ಪ ಬೇರೆದೇದು ತೊಗೊಬಂದಿದ್ರು ಕಿಂಡರ್ ಜಾಯ್, ಅದೆಲ್ಲ ಇದೇ ರೌಂಡ್ಗಿರೋದೇ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತೆಗೆಸ್ಕೊಂಡಿದ್ದಾಳೆ. ಅದೇನಾಗಿತ್ತು ಪಪ್ಪು? ರೌಂಡ್ಗಿರೋದೇ ಬೇಕಾ? ಹತ್ತು ಹತ್ತು ಬೇಗ ಗಾಡಿ ಬರತ್ತಪ್ಪ.
ನೋಡಿ ಆ ವಿಡಿಯೋ ನೋಡಿದ್ರಲ್ಲ, ನಾನು ಅದಕ್ಕೆ ನಿಮಗೆ ಹೇಳಿದ್ದು, ಅವಳು ಎಷ್ಟು ಪರ್ಟಿಕ್ಯುಲರ್ ಅಂತ ಹೇಳಿದ್ರೆ ಅದು ಹೆಂಗಿದೆ ಅದು ಹಂಗೆ ಬೇಕು ಅಂತ ಇದು ಮಾಡ್ತಾಳೆ. ಇವಾಗ ಒಂದು ಅವಳಿಗೆ ಜ್ವರ ಬಂದಾಗಲೂ ಅಷ್ಟೇ, ORSನ ನಾವು ಫ್ರೂಟಿ ಜ್ಯೂಸ್ ಅಂತ ಹೇಳಿಬಿಟ್ಟು ಕೊಡೋದಕ್ಕೆ ಹೋಗ್ತೀವಿ, ಅವಳು ಮುಟ್ಟೋದೇ ಇಲ್ಲ ಅದನ್ನು. ಆ ಪ್ಯಾಕೇಜಿಂಗ್ ನೋಡೇ ಹೇಳ್ತಾಳೆ ಇದು ಫ್ರೂಟಿ ಅಲ್ಲ, ಇದು ಬೇರೆ ಏನೋ ಕೊಡ್ತಿದ್ದೀರಾ ಅಂತ ಹೇಳಿಬಿಟ್ಟು. ಸೊ ಆ ಥರ ಪರ್ಟಿಕ್ಯುಲರ್ ಅಂತ ಹೇಳಿದ್ದು ನಾನು. ಸೊ ಇವಾಗ ಬಂದೆ, ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಡೇ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಅವಳದು ಬಾಕ್ಸ್ ಸ್ವಲ್ಪ ಹಾಳಾಗಿತ್ತು, ಅದಕ್ಕೆ ಆರ್ಡ್ರ್ ಮಾಡಿದೆ ಬಿಗ್ ಬಾಸ್ಕೆಟಿಂದ. ಬನ್ನಿ ಅದು ಹೇಗಿದೆ ಅಂತ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಅದೇನಂದರೆ, ಒಂದು ನಿಮಿಷ ಲೈಟ್ ಪಾಪಣ್ಣಿದು ಬಾಕ್ಸು ಒಂಚೂರು ಒಡೆದೋದಂಗೆ ಆಗಿಬಿಟ್ಟಿತ್ತು ಸೈಡಲ್ಲೆಲ್ಲ, ಅದಕ್ಕೆ ಈ ಥರದ್ದು ಆರ್ಡ್ರ್ ಮಾಡಿದ್ದೀನಿ ಈ ಸರಿ. ನೋಡಿ ಇದು ಹಿಂಗಿರುತ್ತೆ, ಈ ಥರದ್ದು ಆರ್ಡ್ರ್ ಮಾಡಿಬಿಟ್ಟೆ. ಯಾಕೆಂದರೆ ಅವಳಿಗೆ ಮೂರು ಐಟಮ್ಸು ನೀಟಾಗಿ ಇಟ್ಬಿಟ್ಟು ಕಳ್ಬೋದು. ಆ್ಯಂಡ್ ದಿಸ್ ಒನ್, ಇದು ನನಗೆ ಇಷ್ಟ ಆಯಿತು, ತುಂಬ ಕ್ಯೂಟ್ ಅನ್ನಿಸ್ತು, ಅದಕ್ಕೆ ತರಿಸ್ದೆ ಅಷ್ಟೇ. ಮತ್ತಿದು ನೋಡಿ, ಕಾಫಿ ಕುಡಿಯೋದಕ್ಕಿದು ಕಪ್ಪು, ಇದು 100 ರುಪೀಸು, ಇದು ಒಂದಕ್ಕೆ 100 ರುಪೀಸು. ನೋಡಿ ಇಲ್ಲೇ ಹಾಕಿದ್ದಾರೆ. ನಂಗೆ ಇದಿಷ್ಟ ಆಯಿತು, ಹಾಗಾಗಿ ಇದನ್ನು ನಿನ್ನೆ ಅಂಗಡಿಗೆ ಹೋಗಿದ್ವಲ್ಲ ಅಲ್ಲಿ ತೊಗೊಂಡು ಬಂದಿದ್ದು ಇದನ್ನು. ಮತ್ತು ಇದೊಂದು ಕಾಫಿ ಕುಡಿಯೋದು, ಇದೆಲ್ಲ ಕೇರಳ ಸ್ಟೈಲು, ಅದು ಶಾಪ್ ಬಂದು ಅದೇ ಥರ. ಹಾಗಾಗಿ ನಂಗೆ ಇಷ್ಟ ಆಯಿತು ಅಂತ ತೊಗೊಂಬಿಟ್ಟೆ. ನನಗೆ ಸ್ವಲ್ಪ ಯಾವುದಾದ್ರೂ ನನಗೆ ಒಂದು ಪ್ರಾಡಕ್ಟ್ ಅಬ್ಸೆಸ್ಟ್ ಆಗಿಬಿಟ್ರೆ ಅದನ್ನ ಬಿಡಲ್ಲ, ಮತ್ತು ಅದು ಖಾಲಿ ಆಗೋಕ್ಕೂ ಬಿಡಲ್ಲ ನಾನು. ಆ ಥರದ್ದು ನನ್ನ ಹತ್ರ ಆಲ್ರೆಡಿ ಒಂದಿತ್ತು, ಅದು ಒಡೆದೋಯ್ತು. ನಮ್ಮ ಕೆಲಸದ ಆಂಟಿ ಒಡೆದಾಕಿದ್ರು, ಅಂದರೆ ಹಳಬ್ರು, ಇವಾಗಿರೋರಲ್ಲ, ಹಳಬ್ರು. ಒಂದು ನಿಮಿಷ ಇದು ಓಪನ್ ಮಾಡ್ತೀನಿ. ಈ ಥರ ಇದು ನನಗೆ ಇಷ್ಟ. ಅಂದರೆ ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಈ ಥರ ಎಲ್ಲ ಇದರಲ್ಲೇ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಡಿರೋದು. ಆ್ಯಂಡ್ ಇದು ಬಂದು ಪಾಪಣ್ಣಿಗೆ, ಇದು 480 ರೂಪಾಯಿ. ಇದು ಬಂದು 480 ರೂಪಾಯಿ. ಏನಂದರೆ ಇದು ಔಟ್ಸೈಡಲ್ಲಿ ಕಮ್ಮಿಗೆ ಸಿಗುತ್ತೆ, ನಾವು ಶಾಪಿಗೆಲ್ಲ ಹೋದರೆ ಕಡಿಮೆಗೆ ಸಿಗುತ್ತೆ, ಆಯಿತಾ. ಆದರೆ ಇದು ನಾವು ಆನ್ಲೈನು ಹಿಂಗೆ ಇಮ್ಮಿಡಿಯೇಟಾಗಿ ಟಕ್ಕಂತ ಒಂದು 5 ಮಿನಿಟ್ಸಿಗೆ ಬೇಕು ಅಂತೀವಲ್ಲ, ಆವಾಗ ಕಾಸ್ಟ್ಲಿ ಸ್ವಲ್ಪ. ಇದು ಅಷ್ಟೇ 409 ರೂಪಾಯಿ ಏನೋ, ಇದಕ್ಕೆ 409 ರೂಪಾಯಿ, ಇದಕ್ಕೆ 490 ರೂಪಾಯಿ. ಬಟ್ ಸಖತ್ ಚೆನ್ನಾಗಿದೆ, ತುಂಬ ಪ್ರೀಮಿಯಮ್ ಕ್ವಾಲಿಟಿಯಲ್ಲಿದೆ ನಿಜವಾಗ್ಲೂ. ಔಟ್ಸೈಡ್ ಹೋದರೆ ತುಂಬ ಕಮ್ಮಿಗೆ ಸಿಗುತ್ತೆ, ಇದೇನು 100-200 ರುಪೀಸ್ಗೆಲ್ಲ ಸಿಕ್ಬಿಡತ್ತೆ ನಿಮಗೆ. ಅಂದರೆ ನನಗೆ ಹೆಂಗೆ ಅಂದರೆ ಸ್ವಲ್ಪ ಹಂಗೆ ಬೇಕು ಅಂದರೆ ಹಂಗೆ ಬೇಕು, ಆ ಥರ. ನನ್ನ ಇದರಲ್ಲಿ ಒಂದು ಸ್ವಲ್ಪ ಉಲ್ಟಾ ಕೇಸ್ ನಾನು. ನೋಡೋಣ ಇನ್ನೊಂದು 2-3 ಕಡೆ ನೋಡೋಣ, ಬೈ ಒನ್ ಗೆಟ್ ಒನ್ ನೋಡೋಣ, ಆಮೇಲೆ ಎಲ್ಲಿ ಕಮ್ಮಿಗೆ ಸಿಗುತ್ತೆ ನೋಡೋಣ. ಆ ಥರ ನಾನು ಮಾಡಲ್ಲ. ನನಗೆ ಆ ಟೈಮಿಗೆ ಬೇಕು ಅಂದರೆ ಆ ಟೈಮಿಗೆ ಅದನ್ನು ತೊಗೊಂಬಂದ್ಬಿಡ್ಬೇಕು, ಆ ಥರ. ಸ್ವಲ್ಪ ಪರ್ಟಿಕ್ಯುಲರ್. ವಾವ್, ಸಾಕು, ಇಷ್ಟಿದ್ರೆ ಸಾಕು, ಇಷ್ಟೇ ತಿನ್ನೋದು. ತುಂಬ ಚೆನ್ನಾಗಿದೆ, ಸಖತ್ ಪ್ರೀಮಿಯಮ್ ಆಗಿದೆ. ಆಲ್ರೆಡಿ ಈ ಥರದ್ದು ಒಂದು ಇದೆ, ಅದರದ್ದು ಕ್ಯಾಪ್ ಎಲ್ಲೋ ಹೋಗ್ಬಿಟ್ಟಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಕ್ಯಾಪ್ ಒಂದು ಹುಡುಕಬೇಕು. ದಿಸ್ ಇಸ್ ವೆರಿ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಇಲ್ಲೇನಾದ್ರು ಹಣ್ಣುಗಳು ಹಾಕ್ಬಿಟ್ರೆ, ಹಣ್ಣು ಹಾಕಿ ಈ ಕಡೆ ಏನಾದರೂ ಹಾಕಿದ್ರೆ ಸ್ಪೂನು ಕೊಟ್ಟಿದ್ದಾರೆ, ಸ್ಮಾಲ್ ಸ್ಪೂನ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ಫಸ್ಟಿಗೆ ಬಾಕ್ಸ್ ಪ್ರಿಪೇರ್ ಮಾಡೋಣ, ನಾನು ಹಿಂಗೆ ವೀಡಿಯೋ ಮಾಡ್ಕೊಂಡು ನಿಂತಿದ್ರೆ ಅಷ್ಟೇ. ಆಮೇಲೆ ಚೆನ್ನಾಗಿದೆ. ಇದು ಇನ್ನೊಂದು ಇದು ಕೊಟ್ಟಿದ್ದಾರೆ, ಅಂದರೆ ಏನಾದರೂ ಮತ್ತು ತಿರ್ಗಾ ಏನಾದರೂ ಇಲ್ಲಿ ಯಾವ್ದಾದ್ರು ಒಂದು ಮುರಿದೋದ್ರೆ ಒಂದು ಸ್ಪೇರ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. 2 ಮುರಿದೋದ್ರೆ ಏನು ಮಾಡೋದು?
ಟೈಮ್ ಆಲ್ರೆಡಿ 9:30 ಆಗೋಗಿದೆ. ನನ್ನ ಮಗಳಿನ್ನ ಎದ್ದಿಲ್ಲ. ಏನು ಮಾಡೋದಂತ ಗೊತ್ತಿಲ್ಲ. ಬಟ್ ಸ್ಕೂಲ್ಗಂತೂ ಕಳಿಸ್ತೆ ಅಂತೂ ಇರಲ್ಲ, ಯಾವುದೇ ಕಾರಣಕ್ಕೂ ಕಳಿಸ್ತೀನಿ. ಅವಳಿಗೆ ಆಲ್ರೆಡಿ ಇಯರಲ್ಲಿ ತುಂಬ ಆಬ್ಸೆಂಟ್ ಆಗಿದೆ, ಸೊ ಬೇಡ. ಚೆನ್ನಾಗಿದೆ. ಇದು ಇವಾಗ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಗೈಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.